ಹಲೋ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇದು ಸಂಡೇ ವ್ಲಾಗ್. ಸೊ ನಾನು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡಿ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಮಾರ್ನಿಂಗ್ 5:30 ಆಗಿತ್ತು. ಒಂದು 7 ಆ ಥರ ರೀಚ್ ಆಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಚಳಿ ಇತ್ತು ಕೂಡ. ಸೊ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿಗೆ ಸ್ಟಾಪ್ ಮಾಡಿದ್ವಿ. ಟ್ರಾಫಿಕ್ ಅಂತೂ ಸ್ಟಾರ್ಟಿಂಗಲ್ಲಿನೇ ಸಿಕ್ಕಾಪಟ್ಟೆ ಇತ್ತು. ಆ್ಯಕ್ಚುಲಿ 2 ವೀಲರ್ ಬಂದವರೇ ಮಾತ್ರ ಸೇಫು. ಕಾರ್ಸ್ ಅಂತೂ ತುಂಬಾ ಕಷ್ಟ ಆಯಿತು ತೆಗಿಲಿಕ್ಕೆ ಅವ್ರಿಗೆಲ್ಲರಿಗೂ. ವೆದರ್ ಕೂಡ ಹಾಗೇ ಅರ್ಲಿ ಮಾರ್ನಿಂಗ್ ಅಲ್ವಾ, ತುಂಬಾ ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ದು ಫಾಗೆಲ್ಲ ಕಮ್ಮಿ ಆಗಿರುತ್ತೆ ಅಂತ. ಬಟ್ ಅಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ತುಂಬಾ ಫಾಗಿತ್ತು. ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಸೊ ಅಲ್ಲಿಂದ ಹೊರಟ್ವಿ ನಾವು. ಹಾಗೆಯೇ ಕೆಳಗಡೆ ಬರುವಾಗ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ವೆದರು. ಸೊ ನಾವು ಆಲ್ರೆಡಿ ಹೊರಟಾಗ ಅರೌಂಡ್ 9:30 ಆಗಿತ್ತು. ಬಟ್ 9:30 ಥರ ಏನೂ ಇರಲಿಲ್ಲ. ಇನ್ನೂ ಫಾಗ್ ತುಂಬಾ ಚೆನ್ನಾಗಿತ್ತು. ಬರೋರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು. ಅಗೇನ್ ಹೋಗುವಾಗ ತುಂಬಾ ಟ್ರಾಫಿಕ್ ಇತ್ತು ಹೇಳಬೇಕು ಅಂತ ಹೇಳಿದ್ರೆ. ನಾವು ನೆಕ್ಸ್ಟ್ ಬಂದಿದ್ದು ರಾಜಧನ್ ಬಿರಿಯಾನಿಗೆ. ಇದು ಮೇಯ್ನ್ ರೋಡಲ್ಲೇ ಇದೆ. ಸೊ ನಾವು ನಂದಿ ಹಿಲ್ಸ್ಗೆ ಹೋಗ್ತೀವಲ್ಲ ಅದೇ ಮೇಯ್ನ್ ರೋಡಲ್ಲೇ ಇದೆ. ಸೊ ನಾನು ನನ್ನ ಹಸ್ಬೆಂಡ್ ಬಂದುಬಿಟ್ಟು ಮಟನ್ ಬಿರಿಯಾನಿ ತೊಗೊಂಡ್ವಿ. ಚಿಕನ್ ಬಿರಿಯಾನಿ ಕೇಳಿದ್ವಿ. ಆ್ಯಕ್ಚುಲಿ ಅವ್ರು ಚಿಕನ್ ಬಿರಿಯಾನಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಬಾಬ್ ಮತ್ತು ಮಟನ್ ಬಿರಿಯಾನಿ ತೊಗೊಂಡ್ವಿ. ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಇದು ಒಳಗಡೆ ಎಲ್ಲೂ ಇಲ್ಲ, ಮೇಯ್ನ್ ರೋಡಲ್ಲೇ ಆನ್ ದಿ ವೇನೇ ಇದೆ. ಟೇಸ್ಟ್ ಮಾಡೋರು ಮಾಡ್ಬೋದು. ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗೋರು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ. ಸೊ ಇದಾಗಿತ್ತು ನನ್ನ ಬ್ಲಾಗ್. ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.